ಹಿಂದೂಗಳನ್ನು ಒಗ್ಗಟ್ಟು ಮಾಡ್ಬೇಕು ಬಿಟ್ರೆ ನಾವು ಇನ್ನೊಬ್ಬರು ಯಾರೋ ಗಣೇಶ ತಂದಿರ ಅದಕ್ಕಿಂತ ದೊಡ್ಡ ಗಣೇಶನ ನಾವು ತರಬೇಕು, ಅವ್ರು ಹಿಂಗೆ ಮಾಡಿದರೆ ನಾವು ಅದಕ್ಕಿಂತ ಜಾಸ್ತಿ ಮಾಡಬೇಕು. ಅಜೀಂ ಪಟೇಲ್ ಮೇಡಮ್. ನೋಡಿ ವೀಕ್ಷಕರೇ, ಇವರು ಮುಸ್ಲಿಮರ ಆದ್ರೂ ಸಹ ನಮ್ಮ ಗಣೇಶೋತ್ಸವದಲ್ಲಿ ಇಷ್ಟು ಅತಿ ಒಂದು ಉತ್ಸಾಹದಿಂದ ಪಾಲ್ಗೊಂಡು ಪ್ರತಿಯೊಂದು ಕಾರ್ಯದಲ್ಲಿನೂ ಸಹ ಭಾಗವಹಿಸಿ ಆಚರಣೆ ಮಾಡೋದು ನಮ್ಮ ಒಂದು ರಾಯಚೂರು ಜಿಲ್ಲೆಯ ಹೆಮ್ಮೆ ಅಂತಾನೆ ಹೇಳ್ಬೋದು ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾವು ನೋಡ್ರಿ ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಗಡಿಯಾರ್ ಚೌಕ್ನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಗಣೇಶೋತ್ಸವಕ್ಕೆ ಬಂದೀವ್ರಿ. ಈ ಗಣೇಶೋತ್ಸವವನ್ನು ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಹಂಗಾಗಿ ಈ ಒಂದು ಎಂಟ್ರೆನ್ಸಿಗೆ ನೋಡ್ರಿ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಅವರ ಫೋಟೋನು ಸಹ ಹಾಕಿದ್ದಾರೆ ನೋಡ್ರಿ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ಕಹಿ ಘಟನೆಗಳು ನಡೀತಾವ. ಹಿಂದೂ, ಮುಸ್ಲಿಂ, ಆಮೇಲೆ ಬೇರೆ ಬೇರೆ ಹಲವಾರು ಧರ್ಮ ಜಾತಿಗಳು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದ್ದು ಎಲ್ಲರೂ ಸಮಾನವಾಗಿ ಖುಷಿಯಿಂದ ಸಂತೋಷದಿಂದ ಎಲ್ಲಾ ಸರ್ವ ಜನಾಂಗದವರು ಪಾಲ್ಗೊಂಡು ಈ ಗಣೇಶೋತ್ಸವವನ್ನು ಪ್ರತಿಯೊಂದು ಊರಿನಲ್ಲಿ, ಗ್ರಾಮದಲ್ಲಿಯೂ ಸಹ, ಗಲ್ಲಿಯೂ ಸಹ ಯುವಕರಾಗಿರ್ಬೋದು, ಆಮೇಲೆ ವಯಸ್ಸಾದವರಾಗಿರ್ಬೋದು, ಎಲ್ಲರೂ ಖುಷಿಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ನೋಡ್ರಿ. ಇದು ನಮ್ಮ ಇಡೀ ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಲ್ಲಿ ಗಣೇಶೋತ್ಸವವನ್ನು ಸಹ ಒಂದು ಪ್ರಮುಖವಾದ ಹಬ್ಬ ಅಂತ ಹೇಳ್ಬೋದು ನೋಡ್ರಿ. ಈ ಒಂದು ಗಡಿಯಾರ ಚೌಕ್ನಲ್ಲಿ ಇರ್ತಕ್ಕಂಥ ಹಿಂದೂ ಮಹಾಗಣಪತಿಯನ್ನ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ ಒಳಗೋಗೋಣ. ನೋಡಿ ವೀಕ್ಷಕರೇ, ನಾವೀಗ ಗಡಿಯಾರ ಚೌಕ್ನಲ್ಲಿ ಇರ್ತಕ್ಕಂತ ಒಂದು ಹಿಂದೂ ಮಹಾಗಣಪತಿ ಬಂದೀವ್ರಿ. ಈ ಒಂದು ಗಣೇಶೋತ್ಸವನ ಇವ್ರು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡ್ಯಾರ ಅಂತ ಹೇಳಿಸಿಂದ ಇವ್ರ ಬಾಯಿಂದ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಹೆಸರು? ನಾನು HV ಪವಾರ್ ಅಂತ, ಈ ಸಮಿತಿಯ ಸದಸ್ಯ, ಗಜಾನನ ಸಮಿತಿ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ಸದಸ್ಯ. ಕಳೆದ 4 ವರ್ಷದಿಂದ ನಾವು ಹಿಂದೂ ಮಹಾಗಣಪತಿಯನ್ನ ಮಾಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನು ಅಂದರೆ, ಯಾಕೆ ನಾವು ಹಬ್ಬಗಳನ್ನು ಮಾಡಬೇಕು, ಯಾವ ಉದ್ದೇಶದಿಂದ ಗಣೇಶನನ್ನು ಸಾರ್ವಜನಿಕವಾಗಿ ತಗೊಂಡು ಬಂದರು. ಮುಂಚೆ ಎಲ್ಲ ಮನೆಯಲ್ಲೇ ನಾವೆಲ್ಲ ದೇವರನ್ನು ಪೂಜೆ ಮಾಡ್ತಾ ಇದ್ವಿ, ಗಣೇಶನನ್ನು ಪೂಜೆ ಮಾಡ್ತಾ ಇದ್ವಿ. ಅದಾದ ನಂತರ ತಿಲಕರು ಸ್ವಾತಂತ್ರ್ಯ ಸಂಗ್ರಾಮದೊಳಗಡೆ ಎಲ್ಲ ಭಾರತೀಯರು ಒಗ್ಗೂಡಬೇಕು, ಹಿಂದೂಗಳೆಲ್ಲ ಒಗ್ಗಟ್ಟಿನಿಂದ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಗಜಾನನೋತ್ಸವವನ್ನು ಮನೆಯಿಂದ ಹೊರಗಡೆ ತಗೊಂಡು ಬಂದು ಅದನ್ನು ಆಚರಣೆಗೆ ತಗೊಂಡು ಬಂದರು. ಆದರೆ ಇದರ ಹಿಂದೆ ಇನ್ನೂ ಒಂದು ಉದ್ದೇಶ ಇದೆ. ಮಣ್ಣಿನ ಕೆರೆ ಒಳಗಡೆ ಇರುವಂಥ ಮಣ್ಣನ್ನು ತಗೊಂಡು, ಜಡಿ ಮಣ್ಣನ್ನು ತಗೊಂಡು ಅದರಿಂದ ಮೂರ್ತಿಯನ್ನು ಮಾಡಿ ಆ ಹೂಳನ್ನು ತೆಗೆದಂಗೂ ಆಗುತ್ತೆ. ಅದಾದ ನಂತರ ಮತ್ತೆ ಆ ಕೆರೆಗಳು ತುಂಬಿದಾದ್ಮೇಲೆ ಮತ್ತೆ ಗಣೇಶನನ್ನು ವಿಸರ್ಜನೆ ಮಾಡೋದ್ರ ಮುಖಾಂತರ ಸಮೃದ್ಧವಾಗಿ ನಮಗೆ ನೀರು ಯಾವಾಗಲೂ ಸಿಗುತ್ತೆ ಅನ್ನೋದು ಒಂದು ಕಾರ್ಯರೂಪಕ್ಕಿತ್ತು ಈ ಹಿಂದೆ. ಈಗ ಅದು ಬೇರೆ ಆಗಿದೆ, POPಗಳೆಲ್ಲ ಬಂದು ಈ ಥರದ್ದೆಲ್ಲ ಬಂದಿದೆ. ಆದರೆ ನಮ್ಮ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಏನಿದೆ ಮತ್ತು ಹಿಂದೂಗಳ ಒಳಗಡೆ ಒಗ್ಗಟ್ಟು ಬರಬೇಕು. ಇತ್ತೀಚೆಗೆ ಗಣೇಶ ಹಬ್ಬ ಅಂದರೆ ಅದೊಂಥರ ಬೇರೆ ರೂಟಿನಲ್ಲಿಯೇ ಹೋಗ್ತಾ ಇತ್ತು. ಹಾಗಾಗಿ ಇಡೀ ಭಾರತದಾದ್ಯಂತ ಹಿಂದೂ ಮಹಾಗಣಪತಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಗೊಂಡು ಮತ್ತೆ ಎಲ್ಲರನ್ನು ಒಗ್ಗೂಡಿಸ್ಬೇಕು ಅನ್ನುವಂಥ ಕಾನ್ಸೆಪ್ಟಿಗೆ ನಾವೆಲ್ಲ ಬಂದು ಹಿಂದೂ ಮಹಾಗಣಪತಿಯನ್ನು ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ಮಾಡ್ತಾ ಬಂದಿದ್ವಿ. ಕಳೆದ 4 ವರ್ಷದಿಂದ ಲಿಂಗಸೂರಿನಲ್ಲಿ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಈ 4 ವರ್ಷದಲ್ಲಿ ನಮಗೆ ಸಿಕ್ಕಂತಹ ಬೆಂಬಲ ಏನಿದೆ, ಲಿಂಗಸೂರು ತಾಲೂಕಿನ ಬೆಂಬಲ ಏನಿದೆ ಎಲ್ಲ ಭಕ್ತರದು, ಅದನ್ನ ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ಮೊದಲನೇ ವರ್ಷನೇ ನಾವು ಗಣೇಶೋತ್ಸವವನ್ನು ಮಾಡಿದಾಗ ವಿಸರ್ಜನೆಗೆ ಕನಿಷ್ಠ ಏನಿಲ್ಲ ಅಂದರೂ 5,000 to 6,000 ಸಂಖ್ಯೆ ನಮಗಿತ್ತು.
ಅವತ್ತಿನ ದಿನ. ಅಂದ್ರೆ ಅಷ್ಟರ ಮಟ್ಟಿಗೆ ಒಗ್ಗಟ್ಟು ನಮ್ಮ ಒಳಗಡೆ ಬಂದಿತ್ತು ಅಂತ. ಮತ್ತೆ ಇಲ್ಲಿ ನಾವು ಯಾರನ್ನು ಕಾಂಪಿಟೇಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಗಣೇಶನನ್ನೇ ಕಾಂಪಿಟೇಟ್ ಮಾಡೋದಲ್ಲ, ಹಿಂದೂಗೆ ಕಾಂಪಿಟೇಟ್ ಮಾಡೋದಲ್ಲ. ಹಿಂದೂಗಳನ್ನ ಒಗ್ಗಟ್ಟು ಮಾಡ್ಬೇಕು ಬಿಟ್ರೆ ನಾವು ಇನ್ನೊಬ್ರು ಯಾರೋ ಗಣೇಶ ತಂದಿರ ಅದಕ್ಕಿಂತ ದೊಡ್ಡ ಗಣೇಶನ ನಾವು ತರಬೇಕು, ಅವ್ರು ಹಿಂಗ್ ಮಾಡಿದರೆ ನಾವು ಅದಕ್ಕಿಂತ ಜಾಸ್ತಿ ಮಾಡಬೇಕು, ಈ ಥರದ ಮೈಂಡ್ಸೆಟ್ ನಮ್ಮೊಳಗಡೆ ಇಲ್ಲ. ನಮ್ಮೊಳಗಡೆ ಇರೋದೊಂದೇ ನಮ್ಮ ಸಂಸ್ಕೃತಿಯನ್ನ ಹೆಂಗ್ ಉಳಿಸ್ಕೊಂಡು ಹೋಗ್ಬೇಕು, ನಾವೆಲ್ಲ ಹೆಂಗ್ ಒಗ್ಗಟ್ಟಾಗಬೇಕು, ಮತ್ತು ನಮ್ಮ ಭಾರತೀಯ ಪರಂಪರೆ ಈ ಗಣೇಶೋತ್ಸವವನ್ನು ಯಾಕೆ ಬೀದಿಗೆ ತಗೊಂಡು ಬಂದು ಎಲ್ಲರನ್ನ ಗಮನ ಸೆಳೆಯೋಕೆ ಮಾಡಿದ್ರು, ಆ ಕಾನ್ಸೆಪ್ಟನ್ನು ನಾವು ಮುಂದುವರಿಸಬೇಕು ಅನ್ನೋದು ಮಾತ್ರ ನಮಗಿರುವಂಥದ್ದು. ಹಾಗಾಗಿ ಹಿಂದೂ ಮಹಾಗಣಪತಿ ಕಳೆದ 4 ವರ್ಷದಿಂದ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಒಳಗಡೆ ಲಿಂಗಸ್ಗೂರು ತಾಲೂಕಿನ ಎಲ್ಲ ಥರದ ಸಮುದಾಯದ ಮುಖಂಡರು ನಮ್ಗಳ ಜೊತೆಗಿದ್ದಾರೆ. ಪ್ರತಿ ವರ್ಷ ನಾವು ಬೇರೆಯವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಬೇರೆ ಕಮ್ಯುನಿಟಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಯಾಕೆ ಈ ರೀತಿ ತಗೊಂಡು ಹೋಗ್ತೀವಿ ಅಂತಂದ್ರೆ, ಯಾವುದೋ ಒಂದು ದಿಕ್ಕಿನೊಳಗಡೆ ಹಿಂದೂ ಮಹಾಗಣಪತಿ ಹೋಗೋದಲ್ಲ, ಅಥವಾ ಯಾವುದೋ ಒಂದು ದಿಕ್ಕಿನೊಳಗಡೆ ಧರ್ಮ ಪರಿಪಾಲನೆ ಹೋಗೋದಲ್ಲ. ಯಾವುದೋ ರಾಜಕೀಯ ಪಕ್ಷ ಇದ್ರೊಳಗಡೆ ಇರಲ್ಲ, ಯಾವುದೋ ಒಂದು ಸಂಘಟನೆ ಇದ್ರೊಳಗಡೆ ಇರೋದಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಇದನ್ನ ನಡ್ಸ್ಕೊಂಡು ಹೋಗಲ್ಲ, ಯಾವುದೋ ಒಂದು ಸಮುದಾಯ ಇದನ್ನ ನಡ್ಸ್ಕೊಂಡು ಹೋಗೋದಲ್ಲ. ಎಲ್ಲಾ ಸಮುದಾಯಗಳು ಒಬ್ಬ ವ್ಯಕ್ತಿಗೆ ಇದು ಸೀಮಿತ ಆಗದೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋದು ಮತ್ತು ಎಲ್ಲರನ್ನೂ ಮೇನ್ ಸ್ಟ್ರೀಮ್ ಒಳಗಡೆ ತಗೊಂಡು ಬರುವಂತಹ ಉದ್ದೇಶ ನಮ್ದು. ಹಾಗಾಗಿ ಎಲ್ಲರ ಬೆಂಬಲ ನಮಗಿದೆ, ಪೊಲೀಸರ ಸಹಕಾರವೂ ಇದೆ, ಪತ್ರಕರ್ತರ ಸಹಕಾರವೂ ಇದೆ, ಮತ್ತು ಇಲ್ಲಿರುವಂತಹ ಅನೇಕ ಉದ್ಯಮಿದಾರರು ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಸಹ ಹಿಂದೂ ಮಹಾಗಣಪತಿಗೆ ನಮ್ದು ಒಂದಷ್ಟು ಸಹಾಯ ಇರಲಿ ಅಂತೇಳಿ ಅವ್ರವರಾಗಿಯೇ ಬಂದು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಧನ ಸಹಾಯಕ್ಕಂತೂ ನಾವು ಯಾರ ಹತ್ರನೂ ಜಾಸ್ತಿ ಕೇಳಲಿಕ್ಕೆ ಹೋಗಲ್ಲ, ಯಾರ್ಯಾರ ಭಕ್ತಿ ಎಷ್ಟೆಷ್ಟಿದೆ ಅಷ್ಟು ಕೊಡಿ ಅಂತ ಹೇಳ್ತೀವಿ. ಅದರ ಮುಖಾಂತರನೇ ಹಿಂದೂ ಮಹಾಗಣಪತಿ ಸಂಪೂರ್ಣವಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾನೆ. 9 ದಿನಗಳ ಕಾಲ ಹಿಂದೂ ಮಹಾಗಣಪತಿ ಲಿಂಗಸೂರಿನಲ್ಲಿ ಪ್ರತಿಷ್ಠಾಪನೆ ಇರುತ್ತೆ. 9ನೇ ದಿನಕ್ಕೆ ಇಡೀ ತಾಲೂಕಿನ ಮತ್ತು ಅಕ್ಕಪಕ್ಕದ ತಾಲೂಕಿನ ಎಲ್ಲಾ ಯುವಕರು ಒಂದು ಈ ನಮ್ಮ ವಿಸರ್ಜನೆಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿ ಬಹುತೇಕ ವಿಜೃಂಭಣೆಯಿಂದ ಹೋಗುವಂತ ಎಲ್ಲಾ ಗಣೇಶಗಳೊಳಗಡೆ ಹಿಂದೂ ಮಹಾಗಣಪತಿ ವಿಶೇಷವಾಗಿಯೇ ವಿಜೃಂಭಣೆ ಆಗುತ್ತೆ. ಯಾಕಂದ್ರೆ 7ನೇ ದಿನಕ್ಕೆ, 5ನೇ ದಿನಕ್ಕೆ, 3ನೇ ದಿನಕ್ಕೆ ಎಲ್ಲಾ ಗಣೇಶಗಳು ವಿಸರ್ಜನೆ ಆಗುತ್ತೆ. 9ನೇ ದಿನಕ್ಕೆ ವಿಸರ್ಜನೆ ಆಗುವಂತ ಏಕೈಕ ಗಣೇಶ ನಮ್ದು ಮಾತ್ರ. ಅಂದ್ರೆ ಅವ್ರು ಎಲ್ಲರೂ ನಮ್ಗಳ ಜೊತೆಗೆ ಸೇರ್ಕೊಂಡು ಇಲ್ಲಿಂದ ವಿಸರ್ಜನೆಯನ್ನ ತಗೊಂಡು ಹೋಗ್ತೀವಿ. ಅಂದ್ರೆ ಪ್ರತಿ ವರ್ಷನೂ ನೀವು 9ನೇ ದಿನಕ್ಕೆ ಗಣೇಶ ವಿಸರ್ಜನೆ ಮಾಡ್ತೀರಿ ಇಲ್ಲಿ ಮಾತ್ರ? ಹೌದು. ಧನ್ಯವಾದಗಳು. ಆಮೇಲೆ ನೋಡಿ ವೀಕ್ಷಕರೇ, ಇನ್ನೊಂದು ಏನು ಅಂತಂದ್ರೆ, ಇವ್ರು ಹೇಳಿರೋ ಪ್ರಕಾರ ಈಗಿನ ಕಾಲದಲ್ಲಿ ಈ ಗಣೇಶೋತ್ಸವ ಅನ್ನೋದು ನಿಜವಾಗ್ಲೂ ಒಂದು ಕಾಂಪಿಟೇಟಿವ್ ಮನೋಭಾವನೆ ಬೆಳೆದದ್ರಿ ಎಲ್ಲರ ಹತ್ರ. ಅವರು 1 ಲಕ್ಷದ ಗಣೇಶ ತಂದ್ರೆ ನಾವು 2 ಲಕ್ಷದ ಗಣೇಶ ತರಬೇಕು, ಅವ್ರು 1 DJ ತಂದ್ರೆ ನಾವು 2 ಹಚ್ಬೇಕು, ಅವ್ರು 1 ಗಂಟೆ ತನ ಮೆರವಣಿಗೆ ಮಾಡಿದ್ರೆ ನಾವು ಬೆಳಗ್ಗೆ 4 ಗಂಟೆ ತನ ಮೆರವಣಿಗೆ ಮಾಡ್ಬೇಕು. ಈ ಒಂದು ಕಾಂಪಿಟೇಷನ್ ಮನೋಭಾವನೆ ಜೀವನದ ಉನ್ನತ ಶಿಖರದಲ್ಲಿ ಏರಕ್ ಬರ್ಬೇಕೇ ಹೊರತು ದೇವರ ವಿಚಾರದಲ್ಲಿ ಬರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ, ಇವ್ರ ಅಭಿಪ್ರಾಯ ಅಷ್ಟೇ ಅಲ್ಲದೆ. ಆಮೇಲೆ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿ ಮತ್ತು ಸನಾತನ ಧರ್ಮವನ್ನು ಎತ್ತಿ ಇಡ್ತಕ್ಕಂತ ಒಂದು ಈ ಗಣೇಶ ಉತ್ಸವ ಎಲ್ಲಾ ಜನಾಂಗದವರು ಒಂದು ಭೇದ ಭಾವ ಅನ್ನೋದೇ ಖುಷಿಯಿಂದ ಭಾಗವಹಿಸಿ ಆ ಒಂದು ವರ್ಷಕ್ಕೊಂದ್ಸಲ ಬರ್ತಕ್ಕಂತ ಗಣೇಶನ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ಸ್ ಸರ್.
ನಾವು ಹೋಗ್ತಾ ಇರೋದು ಈಗ ಲಿಂಗಸೂರಿನಲ್ಲಿ 2ನೇ ಗಣೇಶೋತ್ಸವ ನೋಡ್ರಿ. ಇದು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ನಗರದ ಲಿಂಗಸೂರ್ಕ ಮಹಾರಾಜ್ ಗಣೇಶ ನೋಡ್ರಿ. ಒಳಗೋಗೋಣ ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾವು ಇವತ್ತು ಲಿಂಗಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ ಅದಲ್ರಿ, ಅದ್ರ ಅಪೋಸಿಟ್ ಇರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ನಗರದ ಲಿಂಗಸೂರ್ಕ ಮಹಾರಾಜ್ ಅನ್ನುವ ಒಂದು ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ದೀವ್ರಿ. ಈ ಒಂದು ಗಣೇಶ ಮಂಡಳಿಯ ಸದಸ್ಯರು ನಮ್ ಜೊತೆ ಇದ್ದಾರೆ. ಇದು ಎಷ್ಟನೇ ವರ್ಷದ ಆಚರಣೆ, ಆಮೇಲೆ ವಿಸರ್ಜನೆ ಯಾವಾಗ ಮಾಡ್ತಾರ, ಪ್ರತಿಯೊಂದು ಮಾಹಿತಿ ನಾನು ಅವ್ರ ಬಾಯಿಂದಲೇ ಕೇಳ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಅಜೀಂ ಪಟೇಲ್ ಮೇಡಮ್. ಹಾ ರೀ. ಎಷ್ಟನೇ ವರ್ಷದ ಆಚರಣೆ ಮೇಡಮ್? ಇದು 36ನೇ ವರ್ಷದ್ದು ಮೇಡಮ್ ಈ ಸಲ. ಏನೆಲ್ಲ ಆಚರಣೆ ಮಾಡ್ತೀರಿ ಪ್ರತಿ ವರ್ಷ? ಮೇಡಮ್ ರಸಮಂಜರಿ ಇರುತ್ತೆ ಮೇಡಮ್, ಪ್ರಸಾದ ಇರುತ್ತೆ ಮೇಡಮ್, ಒಂದ್ ದಿವಸ ಭಜನಿ ಕಾರ್ಯಕ್ರಮ ಮೇಡಮ್, 5ನೇ ದಿವಸ ವಿಸರ್ಜನೆ ಇರುತ್ತೆ ಮೇಡಮ್. 5 ದಿವಸನು ಎಲ್ಲಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಮೇಡಮ್. ಎಲ್ಲಾ ಬಹಳ ಹಿರಿಯರು, ಎಲ್ಲಾ ಸಮಾಜದವ್ರು ಎಲ್ಲರೂ ಸಹಕಾರ ಕೊಡ್ತಾರೆ ಮೇಡಮ್. ನಾವು ಸಣ್ಣರಿದ್ದಾಗಲಿಂದ ಮಾಡ್ಕೊಂಡ್ ಬಂದೀವಿ ಮೇಡಮ್. ಇದು ಈ ಸಲ 36ನೇ ವರ್ಷದ ಮೇಡಮ್. ನಾಳೆ ವಿಸರ್ಜನೆ ಇದೆ ಮೇಡಮ್. ಆಮೇಲೆ ಪ್ರತಿ ವರ್ಷನೂ ಅನ್ನ ಪ್ರಸಾದ ಇರುತ್ತೆ ಮೇಡಮ್. ಒಂದ್ 3-4 ಕ್ವಿಂಟಲ್ ಪ್ರಸಾದ ಮಾಡ್ತೀವಿ ಮೇಡಮ್. 3-4 ಸಾವಿರ ಮಂದಿ ಪ್ರಸಾದ ಸೇವೆ ಮಾಡ್ತಾರೆ ಮೇಡಮ್. ಇವತ್ತಿನ ಕಾರ್ಯಕ್ರಮ ವಿಶೇಷತೆ? ಇವತ್ತು ರಸಮಂಜರಿ ಐತೆ ಮೇಡಮ್. ಇವತ್ತು ರಸಮಂಜರಿ ಕಾರ್ಯಕ್ರಮ, ಸಂಗೀತ ರಸಮಂಜರಿ ಕಾರ್ಯಕ್ರಮ ಐತೆ ಮೇಡಮ್. ಮೊನ್ನೆ ಭಜನಿ ಕಾರ್ಯಕ್ರಮ ಆಗೈತೆ ಮೇಡಮ್. ನಿನ್ನೆ ಪ್ರಸಾದ ಇತ್ತು ಮೇಡಮ್. ನಾಳೆ ವಿಸರ್ಜನೆ ಮೇಡಮ್. ಸೊಲ್ಲಾಪುರದ್ದು ಪ್ರತಿಯೊಂದು ಡಿಜೆ ಬರುತ್ತೆ ಮೇಡಮ್. ಆಮೇಲೆ ಇನ್ನೊಂದು 36 ವರ್ಷದಾಗ ಒಂದು 30 ವರ್ಷ ನನ್ನ ಗೊತ್ತಿದ ಪ್ರಕಾರ ಹೈದರಾಬಾದ್ದೇ ಗಣಪತಿ ಮೇಡಮ್ ತರದ್ ನಮ್ದು. ಈ ವರ್ಷದ ಗಣೇಶ ಬಹಳ ವಿಶೇಷ ಅದ, ಬಂದವರಿಗೆಲ್ಲರಿಗೆ ಅದ ಹೊಸದಾಗೈತೆ ಮೇಡಮ್. ಅದು ಆಶೀರ್ವಾದ ಆಕ್ಚುಲಿ ಹೈದರಾಬಾದ್ ಮೇಡಮ್. ಅದು ಆ ಕೈಲಿಂದ ಆಶೀರ್ವಾದ ಮಾಡೋದನ್ನ ಈ ಸಲ ವಿಶೇಷ ಐತೆ ಮೇಡಮ್. ಎಲ್ಲಾರು ಅದಕ್ಕೆ ಚೆನ್ನಾಗೈತೆ ಅಂತ ಹೇಳಿದಾರೆ ಮೇಡಮ್. ಎಲ್ಲಾರು ಸಹಕಾರ ಐತಿ ಮೇಡಮ್. ಓಣಿದು ಯಾಕಂದ್ರೆ ಸಿಟಿ ಅಟ್ರಾಕ್ಷನ್ ಗಣೇಶ ಅಂತಾನೆ ಹೇಳ್ಬೋದು. ಅಟ್ರಾಕ್ಷನ್ ಯಾಕೆ ಇಷ್ಟು ಸಣ್ಣ ಪ್ಲೇಸ್ ದಾಗ ಮೇಡಮ್ ಎಲ್ಲಾರು ಸಹಕಾರ ಐತೆ ಅಂತಾನೆ ಹಿಂಗ ನಡೆದೈತೆ ಮೇಡಮ್. ಇದು ಇದು 36ನೇ ವರ್ಷ. 36ನೇ ವರ್ಷದ್ದು ಮೇಡಮ್ ಈ ಸಲ. ತಮ್ಮ ಹೆಸರು ಏನಂದ್ರೆ? ಅಜೀಂ ಪಟೇಲ್ ಮೇಡಮ್. ಅಜೀಂ ಪಟೇಲ್. ನೋಡಿ ವೀಕ್ಷಕರೇ, ಇವರು ಮುಸ್ಲಿಮರ ಆದ್ರೂ ಸಹ ನಮ್ಮ ಗಣೇಶೋತ್ಸವದಲ್ಲಿ ಇಷ್ಟು ಅತಿ ಒಂದು ಉತ್ಸಾಹದಿಂದ ಪಾಲ್ಗೊಂಡು ಪ್ರತಿಯೊಂದು ಕಾರ್ಯದಲ್ಲಿನೂ ಸಹ ಭಾಗವಹಿಸಿ ಆಚರಣೆ ಮಾಡೋದು ಒಂದು ನಮ್ಮ ಒಂದು ರಾಯಚೂರು ಜಿಲ್ಲೆ ಹೆಮ್ಮೆ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ತುಂಬಾ ಖುಷಿ ಆಯ್ತು ನನಗಂತ ನೋಡಿ. ಎಲ್ಲಾರು ಸಹಕಾರ ಇರ್ತೇವೆ ಮೇಡಮ್. ನಮ್ದೊಂದೇ ಅಂದಿಲ್ಲ, ಎಲ್ಲಾರು ಇದಾರೆ ಮೇಡಮ್. ಎಲ್ಲಾ ಸಮಾಜದವರು ಬರ್ತಾರ ಮೇಡಮ್. ಎಲ್ಲಾ ಹುಡುಗರು ಇದಾರೆ, ನಮ್ಮ ಎಲ್ಲಾರು ಜೊತೆಗಿದ್ದಾರೆ. ಈ ಓಣ್ಯರು ಜಾಸ್ತಿ, ಹೊರಗಿನ ಹುಡುಗರು ಬಾಳ ಅದಾರ ಮೇಡಮ್. ಆಕ್ಚುಲಿ ನಮ್ದು ಇದೇ ಇರಲ್ಲ. 36 ವರ್ಷದಿಂದ ಮಾಡ್ಕೊಂಡ್ ಬರಕತ್ತೀವಿ ಮೇಡಮ್. ಮೇಡಮ್ ನನ್ನ ಹೆಸರು ಚೇತನ್ ಅಂತ, ಸ್ವಾಮಿ ವಿವೇಕಾನಂದ ಯುವಕ ಸಂಘದ ಸದಸ್ಯ. ಇಲ್ಲಿ ಇರ್ತಕ್ಕಂಥ ಹುಡುಗರು ಏನದಾರಲ್ರಿ, ಒಂದು 60ರಿಂದ 70 ಜನ ಹುಡುಗರು ಸ್ವಯಂ ಪ್ರೇರಿತವಾಗಿ ಅವ್ರ ಕೆಲಸ, ವೈಯಕ್ತಿಕ ಕೆಲಸಗಳು ಏನೇ ಇದ್ರು, ಪ್ರೊಫೆಷನಲ್ಸ್ ಇದ್ರು ಬಿಟ್ಟು ಬಂದು ಇಲ್ಲಿ ನಿಂತು ಗಣಪತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಮೇಡಮ್. ಹಿರಿಯರ ಸಹಾಯ ಇದೆ, ದುಡ್ಡಿನ ಸಹಾಯ ಇದೆ. ಲಿಂಗಸೂರು VIP ಜನರು ಅವ್ರದ್ದು ದುಡ್ಡಿನ ಸಹಾಯ ಇದೆ. ನಾವೆಲ್ಲ ಹುಡುಗರು ಸ್ವಂತ ತಮ್ಮ ಶಕ್ತಿಯಿಂದ 5,000, 3,000, 10,000 ಎಷ್ಟು ಪಟ್ಟಿ ಆಗುತ್ತೋ ಹಾಕಿ ಯಾವುದಿಗೂ ಒಂದೇ ತೊಂದರೆ ಮಾಡಲಾರ್ದಂಗ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇಲ್ಲ, ಒಂದು ಗಣೇಶೋತ್ಸವದ ಅತ್ಯಂತ ಒಂದು ಅರ್ಥಗರ್ಭಿತ ಆಚರಣೆ ಸರ್. ನಾ ಇಲ್ಲಿ ನೋಡಿರೋದು. ನಮ್ಮ ಹೆಸರು ಭೀಮೇಶ್ ನಾಯಕ್ ಅಂತ ಹೇಳಿ ಮೇಡಮ್. ಸ್ವಾಮಿ ವಿವೇಕಾನಂದ ಯುವಕ ಮಂಡಳಿ ಸದಸ್ಯ ಮೇಡಮ್. ನಾವು ಕೂಡ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ ಮೇಡಮ್. ನಮ್ಮ ಯುವಕರ ಸಂಘಲಿಂದಾನೆ ಮಿನಿಮಮ್ 2 ಲಕ್ಷ ರೂಪಾಯಿ, 500 ರೂಪಾಯಿ, 1000, 5,000 ದುಡೋರು ದುಡ್ಲಾರ್ದವ್ರು ಎಲ್ಲರೂ ಹಾಕಿ ಇಷ್ಟೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾವ. ನಮ್ಮ ಸಂಘದ ಮೇನ್ ವರ್ಕರ್ ಮೇಡಮ್ ರಮೇಶ್ ಮಡಿವಾಳ ಅಂತ. ಮಾತಾಡೋಣ. ರಮೇಶ್ ಅಂತ, ನಾವು ಸ್ವಾಮಿ ವಿವೇಕಾನಂದ ಸದಸ್ಯರು. ನಾವೆಲ್ಲರೂ ಜಾತಿ ಭೇದ ಇಲ್ಲ ಮೇಡಮ್. ನಮ್ಮ ಕಡೆ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಮಾಡ್ತೀವಿ ಮೇಡಮ್.
ಹಂಗಾಗಿ ಪ್ರತಿ ವರ್ಷ ಇಲ್ಲ ಬಹಳ ಖುಷಿ ಆಯ್ತ್ರಿ ಇಷ್ಟು ವಿಜೃಂಭಣೆಯಿಂದ ಇನ್ನೊಂದು ಮೇಡಮ್ ಆಚರಣೆ ಯಾವ್ದೇ ಹುಡುಗರು ಯಾವ ಸಿಟಿಗಾರ ಇಲ್ಲ ಮೇಡಮ್ ಯಾವ್ದೇ ಕೆಲಸ ಸುಳಕ್ಕೆ ಎಲ್ರು ಕೂಡಿ ಮುಖೇಶ ಎಲ್ರು ಯಾವ್ದು ಸಣ್ಣ ಪುಟ್ಟ ಇರ್ಲಿ ಏನೇ ಇರ್ಲಿ ಸುಳಕ್ಕೆ ಎಲ್ರು ಸಿಟಿಗೆಲ್ಲ ಎಲ್ಲ ಕೆಲಸ ಮಾಡ್ಕೊಂಡ್ ಹೋಗ್ತಾರ ಮೇಡಮ್ ಸಣ್ಣವ್ರು ಇಲ್ಲಿ ಕಡೆಕೆ ದೊಡ್ಡವ್ರು ಇಷ್ಟು ಜನ ಹಿರಿಯರ್ ಅದಾರಂದ್ರೆ ಮೇಡಮ್ ಅವ್ರ ತಲ್ಲಿ ಸಣ್ಣವ್ರ ದೊಡ್ಡವ್ರ ಭೇದ ಭಾವ ಇಲ್ಲ ಮೇಡಮ್ ಅಷ್ಟ ಒಂಥರ ನಮ್ ತಲ್ಲಿ ಫ್ರೆಂಡ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಮೇಡಮ್. ಅದೊಂದ್ ಮೇಡಮ್ ಏನೇ ಹೇಳ್ಬೇಕಂದ್ರೆ ಇವ್ರ ಬಗ್ಗೆ ಸತತವಾಗಿ 2 ತಿಂಗಳ ಡ್ಯೂಟಿ ಬಿಟ್ಟು ಬಂದು ಗುಲ್ಬರ್ಗದಾಗ ಡ್ಯೂಟಿ ಮೇಡಮ್ ಇವ್ರದ್ದು ಏನ್ ಗೌರ್ಮೆಂಟ್ ಜಾಬ್ ಅದು ಬಿಟ್ಟು ಬಂದು ಮನಿ ಜವಾಬ್ದಾರಿ ಬಿಟ್ಟು ಬಂದು ಅದೆಲ್ಲ ಕೆಲಸ ಮಾಡ್ತಾರ ಮೇಡಮ್ ನಡ್ಸ್ಕೊಂಡ್ ಹೋಗ್ತಾರ್ರಿ ಇಲ್ಲೆಲ್ಲ ಸತತವಾಗಿ 5 ದಿನ ಕೆಲಸ ವಿತ್ ಏನೇ ಇರ್ಲಿರಿ ಡ್ಯೂಟಿ ಬೆಂಗಳೂರು ಎಲ್ಲ ಡ್ಯೂಟಿ ಬಿಟ್ಟು ಬಂದು ಮಾಡ್ತಾರ್ರಿ ಹುಡ್ರು ಹಂಗಾಗಿ ಇದೇ ನಮ್ಮ ಹುಡುಗಂದ ಎಲ್ಲ ಇವೆಂಟ್ ಇದೆ ಮೇಡಮ್ ಎಲ್ಲ ಫ್ರೀ ಮಾಡ್ತಾರ ಮೇಡಮ್ ಇವೆಂಟ್ ಮ್ಯಾನೇಜರ್ ಇವೆಂಟ್ ಮ್ಯಾನೇಜರ್ ಡಕ್ ಬಂದು ಲೈಟಿಂಗ್ ಬಂದು ಎಲ್ಲ ಐತಂದೆ ಮೇಡಮ್ ಎಲ್ಲ ಫ್ರೀ ಮೇಡಮ್ ₹1 ತಗೋನಾಗಿಲ್ಲ ಕೊನೆಯದಾಗಿ ಏನ್ ಹೇಳ್ತೀರಿ ಗಣೇಶನ್ ಬಗ್ಗೆ ಬೆಳಕಂತ ಹೋಗ್ಲಿ ಅಂತ ನಮ್ಗೊಂದು ಆಸೆ ಎಲ್ಲರಿಗೂ ಅಲ್ಲ ನಿಮ್ಮೆಲ್ಲರಿಗೂ ಸಹ ಗಣೇಶ ಆಶೀರ್ವಾದ ಮಾಡ್ಲಿ ಇನ್ನೂ ನೀವೆಲ್ಲರೂ ಉತ್ತುಂಗ ಸ್ಥಾನಕ್ಕೆ ಏರ್ಲಿ ಪ್ರತಿ ವರ್ಷ ಇದಕ್ಕಿಂತ ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡ್ರಿ ಶಾರದಾ ಎಸ್ ಹಿರೇಮಠ ಅವರಿಗೆ ಇದೊಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ. ಜೈಕರ ಹೇಳ್ರಿ. ಜೈಕರ ಹೇಳ್ರಿ. स्वामी गजानन महाराज की स्वामी विवेकानंद संघ की गजानन महाराज की लिंगसुर का महाराज के लिंगसुर का महाराज के ಥ್ಯಾಂಕ್ ಯು ಸರ್.
Happy